ನಿಮ್ಗೆಲ್ಲ ಜೀವನ ಏನಂತ ಗೊತ್ತಾಗ್ಬೇಕಂದ್ರೆ ಬೆಂಗಳೂರಿಗೆ ಬಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಜೀವನ ಏನಂತ, ಯಾವ ರೀತಿ ಇದೆ, ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಹೆಂಗೆ ಜೀವನ ಸಾಗಿಸ್ತಾ ಇದ್ದಾರೆ ಅನ್ನೋದು ತುಂಬಾನೇ ಗೊತ್ತಾಗುತ್ತೆ. ಬೆಂಗಳೂರು ಇರೋರಿಗೆ ಮಾತ್ರ ಖಂಡಿತವಾಗ್ಲೂ ಗೊತ್ತಿರುತ್ತೆ ಲೈಫ್ ಯಾವ ತರ ಇದೆ ಅಂತ. ಬೆಂಗಳೂರಿಗೆ ಬಂದು ತುಂಬಾ ಜನ ಜಾಬ್ ಮಾಡೋರೆ ತುಂಬಾ ಜನ ಇರ್ತಾರೆ. ಜಾಬ್ ಮಾಡ್ತಾ ಲೈಫ್ನ ಲೀಡ್ ಮಾಡ್ತಾ ಇದಾರಲ್ವ, ಅಂಥವ್ರು ಮಾತ್ರ ತುಂಬಾ ಕಷ್ಟ. ಈಗ ಕಂಪ್ನಿ ಹೋಗ್ಬಿಟ್ಟು ಅಲ್ಲಿ ವರ್ಕ್ ಮಾಡಿ ಅವ್ರು ಕೂಡ ಬೈಸ್ಕೊಂಡು ಇವ್ರು ಕೂಡ ಬೈಸ್ಕೊಂಡು ಮತ್ತೆ ಬಂದು ರೂಮ್ಗೆ ಕರೆಕ್ಟಾಗಿ ನಿದ್ದೆ ಇಲ್ಲದೆ, ಕರೆಕ್ಟಾಗಿ ಊಟ ಇಲ್ಲದೆ, ಆಮೇಲೆ ಫ್ಯಾಮಿಲಿ ಜೊತೆ ಕರೆಕ್ಟಾಗಿ ಮಾತಾಡದೆ, ಈ ರೀತಿ ಒಂದೊಂದು ಸಂದರ್ಭ ಆಗನ್ಸುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಬೆಂಗಳೂರಿಗೆ ಬಂದಾಗ ಎಷ್ಟು ಕಷ್ಟಪಟ್ಟಿದ್ದೀನಿ, ಕರೆಕ್ಟಾಗಿ ಊಟನೂ ಮಾಡ್ತಾ ಇರಲಿಲ್ಲ. ಆವಾಗ ಪರಿಸ್ಥಿತಿ ಹಂಗಿತ್ತು. ಕಂಪ್ನಿ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ಒಂದೊಂದು ಟೈಮ್ ನಿದ್ದೆ ಮಾಡ್ತಾ ಇದ್ದೆ, ಒಂದೊಂದು ಟೈಮ್ ಎಚ್ಚರನೇ ಆಗ್ತಾ ಇದ್ದಿಲ್ಲ. ಎಷ್ಟೋ ಸ್ಟಾರ್ಟಿಂಗಲ್ಲಿ ಬಂದಾಗ ಎಷ್ಟೋ ಸಲ ಲೀವ್ ಆಗಿಬಿಟ್ಟಿದೆ, ತುಂಬ ಲೀವ್ ಆಗಿಬಿಟ್ಟಿದೆ. ಅವಾಗ ಇಲ್ಲಿ ಎಚ್ಚರ ಆಗ್ತಿದ್ದಿಲ್ಲ. ಆಮೇಲೆ ಹೋಗ್ತಾ ನನಗೆ ಅಭ್ಯಾಸ ಆಯಿತು ಎಚ್ಚರ ಆಗೋದು, ಹೋಗೋದು, ಟೈಮ್ ಟು ಟೈಮ್ ಸರಿಗೆ ಕರೆಕ್ಟಾಗಿ ಅಲಾರಾಮ್ ಇಟ್ಕೊಂತಿದ್ದೆ, ಎಚ್ಚರ ಆಗ್ತಿತ್ತು, ಹೋಗ್ತಾ ಇದ್ದೆ. ಅದಕ್ಕೆ ಹೇಳೋದು ಸ್ಕೂಲ್ ಅಂದರೆ ಬಾಲ್ಯದ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅವಾಗಲೇ ಮಾಡ್ಬೇಕು ಎಂಜಾಯ್ಮೆಂಟ್. ನೀವು ದೊಡ್ಡದಾದ್ಮೇಲೆ ಎಂಜಾಯ್ಮೆಂಟ್ ಮಾಡ್ತೀನಿ ಅಂದರೆ ಆಗದೆ ಇರುತ್ತೆ, ನಿಜವಾಗ್ಲೂ ಆಗಲ್ಲ. ಹಿಂಗೆ ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೊಂಡು ಹೋಗ್ಬೇಕು. ಬೆಂಗಳೂರು ಅಂದ್ರೇ ಒಂದು ರೀತಿ ಅದೇನಂತಾರೆ, ಗುಂಪು ಕಟ್ಟಿದ ಸಾಮ್ರಾಜ್ಯ ಅಂತ. ಒಬ್ಬನ್ ಮಾಡ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ಬನ ಹಂಗೆ ಮಾಡೋದು ಹೇಳಿ ಹೇಳ್ತಾರ. ಅವ್ನು ಹೋಗ್ತಾ ಇದ್ದಾನೆ ಅಂದ್ರೆ ಅವ್ನು ಹೋಗೋದಕ್ ಬಿಡಲ್ಲ, ಎಳಿತಾರೆ, ತಗೊಂಡು ಏನ್ ಮಾಡ್ತೀವಿ. ಸೊ ಹಾಗೆ ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ ಹೇಳೋದು. ಓಕೆ, ಥ್ಯಾಂಕ್ ಯು.